ಸಿಂದಗಿ ನಗರದಲ್ಲಿ ಸಿಂದಗಿ ಮಿನಿ ವಿಧಾನಸೌಧದ ಈ ಮುಂದುವರೆದ ಕಾಮಗಾರಿಯ ಒಂದು ಭೂಮಿ ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಪುರಸಭೆ ಅಧ್ಯಕ್ಷರು ಮತ್ತು ನನ್ನ ಸೋದರರಾದ ಡಾಕ್ಟರ್ ಶಾಂತಿವೀರ್ ಮನಗೂಳಿ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಸಿಂದಗಿ ತಹಸೀಲ್ದಾರರಾದಂಥ ಸನ್ಮಾನ್ಯ ಕರೆಪ್ಪ ಬೆಳ್ಳಿ ಅವರೇ, ಮಾಜಿ ಪುರಸಭೆ ಅಧ್ಯಕ್ಷರು ಮತ್ತು ಆತ್ಮೀಯರಾದ ಭಾಷಾ ಸಾಬ್ ತಾಂಬೋಳಿ ಅವರೇ, KDPಯ ಜಿಲ್ಲಾ ಸದಸ್ಯರಾದ ನೂರ್ ಅಹಮದ್ ಅತ್ತಾರ್ ಅವರೇ, ಮಾಜಿ ಪುರಸಭೆ ಅಧ್ಯಕ್ಷರಾದ ಹನುಮಂತ್ ಸುಣ್ಗಾರ್ ಅವರೇ, APMCಯ ಅಧ್ಯಕ್ಷರಾದ ಕಲ್ಲಪ್ಪಣ್ಣ ಬಿಸ್ನಾಳ್ ಅವರೇ, ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಸುರೇಶ್ ಪೂಜಾರಿ ಅವರೇ ಮತ್ತು ನಮ್ಮ ತಾಲೂಕಾ ನೌಕರರ ಸಂಘದ ಅಧ್ಯಕ್ಷರಾದ ಅಶೋಕ್ ತೆಲ್ಲೂರ್ ಅವರೇ, ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳಾದಂಥ ಸನ್ಮಾನ್ಯ ರಾಜಶೇಖರ್ ಅವರೇ, ಇಲ್ಲಿ ಸೇರಿರುವಂಥ ಸಮಸ್ತ ಎಲ್ಲ ಗಣ್ಯಮಾನ್ಯರೇ, ಮಾಧ್ಯಮದ ಎಲ್ಲ ಬಂಧುಗಳೇ, ತಮಗೆಲ್ಲರಿಗೂ ಈ ಕಾರ್ಯಕ್ರಮದ ಮೂಲಕ ನನ್ನ ಶುಭವನ್ನು ಕೋರಿ, ಈಗಾಗಲೇ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುರೇಶ್ ಪೂಜಾರಿ ಅವರು, ಡಾಕ್ಟರ್ ಶಾಂತಿವೀರ್ ಮನಗೂಳಿ ಅವರು ಈ ಕಾರ್ಯಕ್ರಮದ ಕುರಿತು ತಮ್ಮ 4 ವಿಚಾರಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ಯಾರ. ಹಿಂದೆ ನಮ್ಮ ತಂದೆಯವರಾದ ದಿವಂಗತ MC ಮನಗೂಳಿ ಅವರು ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಈ ಒಂದು ನೂತನ ಮಿನಿ ವಿಧಾನಸೌಧಕ್ಕೆ 9,75,00,000 ರೂಪಾಯಿ ಮಂಜೂರು ಮಾಡಿಸಿ ಆ ಕಾಮಗಾರಿಯನ್ನು ಪ್ರಾರಂಭ ಮಾಡಿಸಿದ್ರು. ತದನಂತರ ಇವತ್ತು ಸರ್ಕಾರಗಳು ಬದಲಾವಣೆ ಆಗಿದ್ದರಿಂದ ಈ ಕಾಮಗಾರಿ ಇವತ್ತು ಪೂರ್ಣಗೊಳ್ಳಲಿಲ್ಲ. ತದನಂತರ ಸಿಂದಗಿ ಮತಕ್ಷೇತ್ರದ ಮಹಾಜನತೆಯ ಆಶೀರ್ವಾದ ಫಲವಾಗಿ ನನಗೆ ಈ ಭಾಗದ ಶಾಸಕನಾಗಿ ಆಯ್ಕೆಯಾಗಿ ಬಂದ ಮೇಲೆ ಈ ಒಂದು ಮಿನಿ ವಿಧಾನಸೌಧ ನೆನಗುದಿಗೆ ಬಿದ್ದಂಥ ಈ ಕಾಮಗಾರಿಯನ್ನು ಪರಿಪೂರ್ಣವಾಗಿ ಮುಗಿಸ್ಬೇಕು, ಜನರಿಗೆ ಇದು ಲೋಕಾರ್ಪಣೆಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸನ್ಮಾನ್ಯ ನಮ್ಮ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರಿಗೆ, ಅದ್ರ ಜೊತೆಗೆ ನಮ್ಮ ಪೌರಾಡಳಿತ ಸಚಿವರಾದ ಸನ್ಮಾನ್ಯ ರಹೀಮ್ ಖಾನ್ ಅವರಿಗೆ ನಮಗೆ ವಿಶೇಷವಾದ ಅನುದಾನ ಕೊಡಬೇಕು, ಈ ಕಾಮಗಾರಿ ಅಪೂರ್ಣಗೊಂಡೈತಿ ಅನ್ನುವ ಒಂದು ಮನವಿ ಕೊಟ್ಟಾಗ ಭಾಳ ಅವರು ಒಳ್ಳೆಯ ರೀತಿಯಿಂದ ಸ್ಪಂದನೆ ಮಾಡಿ ಸನ್ಮಾನ್ಯ ಕಂದಾಯ ಸಚಿವರು ಮತ್ತು ರಹೀಮ್ ಖಾನ್ ಅವರು ಒಟ್ಟಾರೆಯಾಗಿ 6 ಕೋಟಿ ರೂಪಾಯಿ ಇವತ್ತು ಈ ಒಂದು ಮುಂದುವರೆದ ಕಾಮಗಾರಿಗೆ ಮಂಜೂರು ಮಾಡಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಬಹುದಿನಗಳಿಂದ ಅಂದರೆ 2019ರಿಂದ ಕುಂಟುತ್ತಾ ನಡೆಯುವಂಥ ಈ ಕಾಮಗಾರಿ ಇವತ್ತು 6 ಕೋಟಿ ರೂಪಾಯಿ ಮತ್ತೊಮ್ಮೆ ಮರು ಮಂಜೂರಾದಂಥ ಈ ಒಂದು ವೆಚ್ಚದಲ್ಲಿ ಆದಷ್ಟು ಬೇಗನೆ ಇದು ಪೂರ್ಣಗೊಳ್ಳಬೇಕು, ಜನರಿಗೆ ಇದರ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ನಾವು ಗುತ್ತಿಗೆದಾರರ ಜೊತೆ ಒಂದು ಸಭೆಯನ್ನು ಮಾಡಿ ಇವತ್ತು ಡಿಸೆಂಬರ್ ಅಥವಾ ಜನವರಿ ಒಳಗಾಗಿ, ಅಂದರೆ ಡಿಸೆಂಬರ ಮತ್ತು ಜನವರಿ ಒಳಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಿಂದಗಿ ನಗರಕ್ಕೆ ಆಗಮಿಸೋರಿದ್ದಾರೆ. ಅವರ ಅಮೃತ ಹಸ್ತದಿಂದ ಈ ಮಿನಿ ವಿಧಾನಸೌಧ ಉದ್ಘಾಟನೆ ಮಾಡಬೇಕು ಅನ್ನೋದು ನಮ್ಮದೊಂದು ಇಚ್ಛೆ. ಆ ನಿಟ್ಟಿನಲ್ಲಿ ಇವತ್ತು ಸಿಂದಗಿ ನಗರದ ಬಹುತೇಕ ಕಾಮಗಾರಿಗಳು ಇವತ್ತು ನಮ್ಮ ಸರ್ಕಾರ ಇವತ್ತು 5 ಗ್ಯಾರಂಟಿಗಳನ್ನು ಕೊಡೋದ್ರ ಜೊತೆಗೆ ಸಿಂದಗಿ ಮತಕ್ಷೇತ್ರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಇವತ್ತು ವಿಶೇಷ ಅನುದಾನವನ್ನು ಕೊಡಮಾಡೋ ಮೂಲಕ ಅಭಿವೃದ್ಧಿ ಪಥದತ್ತ ನಮ್ಮ ಸಿಂದಗಿ ಮತಕ್ಷೇತ್ರ ಸಾಗ್ತಾ ಇದೆ ಅಂಥೇಳಿ ಭಾಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಗಾಂಧಿ ಸರ್ಕಲ್ನಿಂದ ನಮ್ಮ ಕುತುಬುನ್ ದಾಬಾ ಡಾಲ್ಫಿನ್ ದಾಬಾದವರಿಗೆ ದ್ವಿಪಥದ ರಸ್ತೆ ಸಹಿತ ಮಂಜೂರಾಗೈತಿ. ಇನ್ನು ಕೇವಲ ಒಂದೇ ಒಂದು ವಾರದಲ್ಲಿ 5 ಕೋಟಿ ರೂಪಾಯಿ ವೆಚ್ಚದ ಆ ರಸ್ತೆ ಸಹಿತ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಭೂಮಿ ಪೂಜೆ ಮಾಡ್ತೀವಿ. ಅದ್ರ ಜೊತೆಗೆ 28 ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಮೆಗಾ ಮಾರ್ಕೆಟ್ ಸಹಿತ ಮಂಜೂರಾಗ್ಯದ. ಮೊದಲೇ ಹಂತವಾಗಿ 5 ಕೋಟಿ ರೂಪಾಯಿ ಮಂಜೂರು ಮಾಡ್ಯಾರ. ಈಗಾಗಲೇ ಅದು ಭೂಮಿ ಸ್ವಚ್ಛಗೊಳಿಸುವಂಥ ಕಾರ್ಯ ನಡೆದ ನಮ್ಮ ಪುರಸಭೆ ವತಿಯಿಂದ ಅದರೂ ಸಹಿತ ಮುಂದಿನ ವಾರ ಮೆಗಾ ಮಾರ್ಕೆಟ್ ಸಹಿತ ಇವತ್ತು ಭೂಮಿ ಪೂಜೆ ಸಮಾರಂಭವನ್ನು ನೆರವೇರಿಸ್ತಾ ಇದ್ದೀವಿ. ಅದರಲ್ಲಿ ಇವತ್ತು ಸಿಂದಗಿ ನಗರದ ಅಭಿವೃದ್ಧಿ ಕಾಮಗಾರಿಗಳ ಸಂಬಂಧ ಸಿಂದಗಿ ಪಟ್ಟಣವನ್ನು ಅತ್ಯಂತ ಇಡೀ ಬಿಜಾಪುರ ಜಿಲ್ಲೆಯಲ್ಲೇ ಒಂದು ಸುಂದರವಾದ ಪಟ್ಟಣವನ್ನು ಮಾಡಬೇಕು ಅನ್ನೋ ಒಂದು ಇಚ್ಛಾಶಕ್ತಿಯನ್ನು ಹೊಂದಿಕೊಂಡೋದ್ರ ಜೊತೆಗೆ ಪುರಸಭೆ ಎಲ್ಲ ಅಧ್ಯಕ್ಷರು ಸದಸ್ಯರ ಸಹಕಾರದೊಂದಿಗೆ ನಿಮ್ಮೆಲ್ಲರ ಮಾರ್ಗದರ್ಶನ, ನಿಮ್ಮೆಲ್ಲರ ಸಲಹೆ ಸೂಚನೆ ಮೇರೆಗೆ ಸಿಂದಗಿ ನಗರದ ಅಭಿವೃದ್ಧಿಗೋಸ್ಕರ ನಾವೆಲ್ಲರೂ ಅತ್ಯಂತ ಪ್ರಾಮಾಣಿಕವಾಗಿ ಅಷ್ಟೇ ಇವತ್ತು ದಕ್ಷತೆಯಿಂದ ಕೆಲಸ ಮಾಡ್ತೀವಿ ಅಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಂಡು ಈ ಕಾಮಗಾರಿಗೆ ಇವತ್ತು ಕಂದಾಯ ನಮ್ಮ ಲೋಕೋಪಯೋಗಿ ಸಚಿವರು 5 ಕೋಟಿ ರೂಪಾಯಿ ಇವತ್ತು ಅನುದಾನ ಕೊಟ್ಟಾರ. ಅದ್ರ ಜೊತೆಗೆ ಪೌರಾಡಳಿತ ಸಚಿವರಾದ ಸನ್ಮಾನ್ಯ ರಹೀಮ್ ಖಾನ್ ಅವರು 1 ಕೋಟಿ ರೂಪಾಯಿ ಅನುದಾನ ಕೊಟ್ಟಾರ. ಈ 2 ಕಾಮಗಾರಿಗಳು ಆದಷ್ಟು ಬೇಗನೆ ಪರಿಪೂರ್ಣಗೊಳ್ಳಿ ಜನರಿಗೆ ಇದರ ಸೇವೆ ಮುಟ್ಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸಿ ಈ ಒಂದು ಭೂಮಿ ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ವೇದಿಕೆ ಮೇಲೆ ಕೂತಂಥ ಎಲ್ಲ ಮುಖಂಡರಿಗೆ, ಮಾಧ್ಯಮದ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.